ಹಲೋ ಫ್ರೆಂಡ್ಸ್, ಒನ್ಸ್ ಅಗೇನ್ ವೆಲ್ಕಮ್ ಟು SMG ಅಪ್ಡೇಟ್ಸ್ಗೆ. ಫ್ರೆಂಡ್ಸ್, ಇವತ್ತಿನ ಮಾಹಿತಿ ಏನಂದ್ರೆ ನೋಡಿ, ನಾನು ಮುಂಚೆ ಹೇಳಿದಂಗೆ ಎಒನ ರೀನೋಟಿಫಿಕೇಶನ್ ಸದ್ಯದಲ್ಲಿನೇ ಮಾಡ್ತಾರಂತ ಹೇಳಿದ್ದೆ ಕೃಷಿ ಇಲಾಖೆಯಲ್ಲಿ. ಇದು ಅದೇ ರೀತಿ ಕೃಷಿ ಇಲಾಖೆಯಲ್ಲಿ ಏನು ಎಒ ನೋಟಿಫಿಕೇಶನ್ ಇತ್ತಲ್ಲ, ಎಒ ಮತ್ತೆ ಎಒನ ರೀನೋಟಿಫಿಕೇಶನ್ ಆಗಿದೆ. ಮತ್ತೆ ನೋಡಿ, ಅದ್ರ ಜೊತೆಗೆ ತುಂಬಾ ಕೇಳ್ತಿರೋದು ಯಾವ್ದಂದ್ರೆ ಇನ್ನೊಂದು VAO ಯಾವಾಗ ಕಾಲ್ಫಾರ್ಮ್ ಆಗುತ್ತೆ, ಇದು ನ್ಯೂ ನೋಟಿಫಿಕೇಶನ್ ಇದೆ. ಓಕೆನಾ? ಅದ್ರ ಜೊತೆಗೆ ಇನ್ನೊಂದು ಯಾವ್ದಂದ್ರೆ PC ನೋಟಿಫಿಕೇಶನ್. ನೋಡಿ, ತುಂಬಾ ಕೇಳ್ತಿರೋದು VAO PC ನೋಟಿಫಿಕೇಶನ್. ಮತ್ತೆ ಇನ್ನೊಂದು ಯಾವ್ದಂದ್ರೆ ಲೆಕ್ಚರ್ಸ್ ರಿಕ್ರೂಟ್ಮೆಂಟ್ ಬಗ್ಗೆ ತುಂಬಾ ಕೇಳ್ತಿದ್ರು. ಇವೆಲ್ಲ ನೋಡಿ, ನೀವು ಏನ್ ಕೇಳ್ತಿದ್ದೀರಲ್ಲ, VAO PC ಲೆಕ್ಚರ್ಸ್ ರಿಕ್ರೂಟ್ಮೆಂಟು, AE ಅದ್ರ ಜೊತೆಗೆ SDA FDA ಇದ್ರದ್ದೆಲ್ಲ ಕಂಪ್ಲೀಟ್ ಆಗಿ ನೋಡೋಣ ಯಾವ ನೋಟಿಫಿಕೇಶನ್ಗಳಾಗಬಹುದು ಅಂತೇಳಿ. ಯಾಕಂದ್ರೆ ನೋಡಿ, ಯಾವುದೇ ನೋಟಿಫಿಕೇಶನ್ ಆಗಲ್ಲ ಅಂತೇಳಿ ಇಲ್ಲಿವರೆಗೂ ವೇಟ್ ಮಾಡ್ತಿದ್ವಿ. ಬಟ್ ನೋಡಿ, KPSC ಕಡೆಯಿಂದ ಏನ್ ಎಒ ಮತ್ತೆ ಎಒ ನೋಟಿಫಿಕೇಶನ್ ಆಗಿತ್ತಲ್ಲ 2024ರಲ್ಲಿ, ಆ ಕೃಷಿ ಇಲಾಖೆಯಲ್ಲಿ ನೋಟಿಫಿಕೇಶನ್ ಅನ್ನ KPSC ಇಂದ KEಗೆ ಟ್ರಾನ್ಸ್ಫರ್ ಮಾಡಿದ ಮೇಲೆ ನಾನು ಮುಂಚೆನೆ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೆ. ಅತಿ ಶೀಘ್ರದಲ್ಲಿನೇ KE ಕಡೆಯಿಂದ ನೋಟಿಫಿಕೇಶನ್ ನ ಎಕ್ಸ್ಪೆಕ್ಟ್ ಮಾಡಬಹುದು ಅಂತೇಳಿ. ಯಾಕಂದ್ರೆ ನೀವು ಮುಂಚೆ ನೋಡಿರ್ಬೋದು ಎಷ್ಟು ಸ್ಪೀಡ್ ಆಗಿ ಪ್ರೊಸೆಸ್ ನ ಮಾಡ್ತಾರಂತೇಳಿ. ಮತ್ತೆ ನಾನು ಇನ್ನೊಂದು ಹೇಳಿದ್ದೀನಿ, ನೋಟಿಫಿಕೇಶನ್ ಆದ್ಮೇಲೆ ನಿಮ್ಗೆ ಓದಕ್ಕೆ ಟೈಮ್ ಸಿಗಲ್ಲ ಅಂತೇಳಿ. ಸೊ ನೋಡಿ, ಅದೇ ರೀತಿ ಇವಾಗ ರೀನೋಟಿಫಿಕೇಶನ್ ಆಗಿದೆ. ಯಾವ್ದಂದ್ರೆ ಎಒ ಮತ್ತೆ ಎಒನ ಕೃಷಿ ಅಧಿಕಾರಿ ಮತ್ತು ಸಹಾಯಕ ಕೃಷಿ ಅಧಿಕಾರಿ. ಇದು KPSC ಕಡೆಯಿಂದ ಮುಂಚೆ ಆಗಿತ್ತು. ಇದರದ್ದು ಆಲ್ರೆಡಿ ನೋಡಿ ಲಿಂಕ್ ನ ಪ್ರೊವೈಡ್ ಮಾಡಿದ್ದಾರೆ. ಯಾರು ಎಲಿಜಿಬಲ್ ಇದಿರಲ್ಲ, ಲಾಸ್ಟ್ ಟೈಮ್ ಅಪ್ಲಿಕೇಶನ್ ಹಾಕಕ್ಕೆ ಆಗದೆ ಇರೋರು ಇವಾಗ ಅಪ್ಲೈ ಮಾಡಬಹುದು. ಮತ್ತೆ ನೋಡಿ, 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿರೋದ್ರಿಂದ ಯಾರು ಏಜ್ ಲಿಮಿಟ್ ಒಳಗಡೆ ಬರ್ತಿರಲ್ಲ, ಸೊ ನೀವು ಅಪ್ಲೈ ಮಾಡಬಹುದು. ಯಾವಾಗಿನಿಂದ ಅಂದ್ರೆ 19ಕ್ಕೆ ನಿನ್ನೆನೆ ಲಿಂಕ್ ನ ಪ್ರೊವೈಡ್ ಮಾಡಿದ್ದಾರೆ. ನೆಕ್ಸ್ಟ್ ಮೇ 12ರವರೆಗೂ ಇದೆ ನೋಡಿ. ಸೊ ಅಲ್ಲಿವರೆಗೂ ಡೇಟ್ ಇರುತ್ತೆ. ಯಾರು ಅಪ್ಲೈ ಮಾಡಿಲ್ಲ ಮಾಡ್ಕೋಬಹುದು. ಅದರ ಜೊತೆಗೆ ನೋಡಿ, KEದವ್ರು ಏನ್ ಮಾಡಿದ್ದಾರೆ ಅಂದ್ರೆ ನೋಟಿಫಿಕೇಶನ್ ಜೊತೆ ಎಕ್ಸಾಮ್ ಡೇಟ್ ನು ಅನೌನ್ಸ್ ಮಾಡಿದ್ದಾರೆ. ಇದು ಒಂದು ಅಡ್ವಾಂಟೇಜ್ ಅಂತ ಹೇಳ್ಬೋದು. ಯಾಕಂದ್ರೆ ನೋಡಿ, ಎಕ್ಸಾಮ್ ಯಾವಾಗಿರುತ್ತೆ ಅಂತೇಳಿ ಅಪ್ಲಿಕೇಶನ್ ಹಾಕುವಾಗೆ ಗೊತ್ತಾಗುತ್ತೆ. ಮುಂಚೆ ಎಲ್ಲ ಈ ತರ ಅಧಿಸೂಚನೆ ಜೊತೆ ಎಕ್ಸಾಮ್ ಡೇಟ್ ನ ಅನೌನ್ಸ್ ಮಾಡ್ತಿರ್ಲಿಲ್ಲ. ಬಟ್ ಈ ಸಲ ಏನ್ ಮಾಡಿದ್ದಾರೆ, ಎಕ್ಸಾಮ್ ಡೇಟ್ ನ ಅನೌನ್ಸ್ ಮಾಡಿದ್ದಾರೆ. ನಾನು ಮುಂಚೆ ಹೇಳಿದ್ದೆ 1 ತಿಂಗಳು ಅಥವಾ 2 ತಿಂಗಳು ಅಷ್ಟೇ ಟೈಮ್ ಸಿಗುತ್ತೆ ಅಂತೇಳಿ. ಅದೇ ರೀತಿ ನೋಡಿ, ಎಕ್ಸಾಮ್ ಯಾವಾಗಿದೆ ಅಂತೇಳಿ ನೀವು ಆಲ್ರೆಡಿ ನೋಡಿರ್ಬೋದು. ನೋಡಿ, ಎಕ್ಸಾಮ್ ಡೇಟ್ ಯಾವಾಗಿದೆ ಅಂತೇಳಿ 6/6/2026 ಫಸ್ಟ್ ಕನ್ನಡ ಭಾಷಾ ಪರೀಕ್ಷೆ ಇರುತ್ತೆ, ಕಂಪಲ್ಸರಿ ಕನ್ನಡ. ಅದು ಆದ್ಮೇಲೆ ಪತ್ರಿಕೆ 1 ಪತ್ರಿಕೆ 2 7ನೇ ತಾರೀಕು ಇರುತ್ತೆ, 6ನೇ ತಿಂಗಳು. ನೋಡಿ, ಇವತ್ತಿನಿಂದ ಕನ್ಸಿಡರ್ ಮಾಡಿದ್ರೆ 1.5 ತಿಂಗಳು ಅಷ್ಟೇ ಟೈಮ್ ಇದೆ. 45 ಡೇಸ್ ಟೈಮ್ ಸಿಗುತ್ತೆ. ಸೊ ನೋಡಿ, ಯಾರು ಮುಂಚೆಯಿಂದ ಸ್ಟಡಿ ಮಾಡ್ಕೊಂಡು ಬಂದಿದ್ದೀರಲ್ಲ ಅವ್ರು ಮಾತ್ರ ಕ್ಲಿಯರ್ ಮಾಡ್ಬೋದು ಈ ಎಕ್ಸಾಮ್ಸ್ನ. ಯಾಕಂದ್ರೆ ನೋಡಿ, ಇವು ಆಲ್ರೆಡಿ ನೋಟಿಫಿಕೇಶನ್ ಆಗಿರೋದು. ಸೊ ಇವಾಗ ಜಸ್ಟ್ ರೀನೋಟಿಫಿಕೇಶನ್ ಮಾಡಿ ಅಪ್ಲೈ ಮಾಡೋಕ್ಕೂ ಜಾಸ್ತಿ ಟೈಮ್ ಕೊಟ್ಟಿಲ್ಲ, ಅಷ್ಟೇ ಒಂದು 20 ಡೇಸ್ ಕೊಟ್ಟಿರೋದು. ಯಾಕಂದ್ರೆ ಇದು ಆಲ್ರೆಡಿ ನೋಟಿಫಿಕೇಶನ್ ಆಗಿರೋ ಅಧಿಸೂಚನೆ ಇದು. ಸೊ ನೋಡಿ, ಮತ್ತೆ ಯಾರಂದ್ರೆ ಇವಾಗ ಲ್ಯಾಂಡ್ ಸರ್ವೇರ್ ಓದ್ತಿರ್ತೀರಾ, ಲ್ಯಾಂಡ್ ಸರ್ವೇರ್ ಇದೆಯಲ್ಲ, ಅದು ರೀನೋಟಿಫಿಕೇಶನ್ ಆದ್ರೆ ಇಷ್ಟೇ ಟೈಮ್ ಸಿಗೋದು, 2 ರಿಂದ 3 ತಿಂಗಳು ಮ್ಯಾಕ್ಸಿಮಮ್ ಟೈಮ್ ಸಿಗೋದು. ಸೊ ಅದರ ಸಲುವಾಗಿ ಹೇಳ್ತಿರೋದು, ಯಾವ ಕ್ಯಾನ್ಸಲ್ ಆಗಿದಾವಲ್ಲ ಲ್ಯಾಂಡ್ ಸರ್ವೇರು ಮತ್ತೆ AEE ಆಗಿದೆ, ಸಿವಿಲ್ AEE ಆಗಿದೆ, ಇದನ್ನ ನೀವು ಪ್ರಿಪೇರ್ ಮಾಡಿ. ಇವಾಗಿನಿಂದ ಕಂಟಿನ್ಯೂ ಪ್ರಿಪರೇಷನ್ ಇಡಿ. ಅದ್ರ ಜೊತೆಗೆ ಯಾವ್ದಂದ್ರೆ ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ RTO. ಸೊ ಇವೆಲ್ಲ ಕ್ಯಾನ್ಸಲ್ ಆಗಿರೋ ಎಕ್ಸಾಮ್ಸ್ ಬೇಗ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ. ಇನ್ನು ಹೊಸದಾಗಿ ಆಗೋ ನೋಟಿಫಿಕೇಶನ್ಗಳಿಗೆ ಸ್ವಲ್ಪ ಲೇಟ್ ಆಗ್ಬೋದು. ಯಾಕಂದ್ರೆ ಅಪ್ಲೈ ಮಾಡಕ್ಕೆ ಜಾಸ್ತಿ ಟೈಮ್ ಕೊಡ್ತಾರೆ. ಫಸ್ಟ್ಗೆ 1 ತಿಂಗಳು ಕೊಡ್ತಾರೆ, ಅದು ಆದ್ಮೇಲೆ ಒಂದು 10 ಡೇಸ್ 15 ಡೇಸ್ ಎಕ್ಸ್ಟೆಂಡ್ ಮಾಡ್ತಾರೆ. 1.5 ತಿಂಗಳು ಅಪ್ಲಿಕೇಶನ್ಗೆ ಇರುತ್ತೆ. ಅದು ಆದ್ಮೇಲೆ ಎಕ್ಸಾಮ್ ಡೇಟ್ ನ ಅನೌನ್ಸ್ ಮಾಡ್ತಾರೆ. ಸ್ವಲ್ಪ ಲೇಟ್ ಆಗ್ಬೋದು. ಇವೇನ್ ಕ್ಯಾನ್ಸಲ್ ಆಗಿದಾವಲ್ಲ ಇವು ತುಂಬಾ ಸ್ಪೀಡ್ ಆಗುತ್ತೆ. ಮತ್ತೆ ಅದ್ರ ಜೊತೆಗೆ ನೋಡಿ, KE ಕಡೆಯಿಂದ ಇನ್ನೊಂದು ನೋಟಿಫಿಕೇಶನ್ ಆಗ್ಬೋದು ಅಂತ ಹೇಳ್ತಿದ್ದಾರೆ. ಸೊ ವೇಟ್ ಮಾಡಬೇಕಾಗುತ್ತೆ. ಇನ್ ಕೇಸ್ ನೋಟಿಫಿಕೇಶನ್ ಆದ್ರೆ ಅದಕ್ಕೂ ಟೈಮ್ ಸಿಗಲ್ಲ. ಅದು ಯಾವ್ದಂದ್ರೆ ನೋಡಿ, ನೀವೆಲ್ಲರೂ ವೇಟ್ ಮಾಡ್ತಿರೋಂಥ ನೋಟಿಫಿಕೇಶನ್ ಯಾವ್ದಂದ್ರೆ VAO 500 ಹುದ್ದೆಗಳಿದೆ ನೋಡಿ. ಇದು ಟೋಟಲ್ ಇದ್ರದ್ದು ಏನ್ ಪ್ರೊಸೆಸ್ ಇದೆ ಅಲ್ಲ ಕಂಪ್ಲೀಟ್ ಮಾಡಿದ್ದಾರೆ. ಇವಾಗ ಜಸ್ಟ್ ನೋಟಿಫಿಕೇಶನ್ ಆಗೋದು ಒಂದೇ ಬಾಕಿ ಉಳ್ಕೊಂಡಿರೋದು. ಅದ್ರ ಜೊತೆಗೆ ನೋಡಿ, PC ನೋಟಿಫಿಕೇಶನ್ ಮುಂಚೆ KE ಕಡೆಯಿಂದ ನೋಟಿಫಿಕೇಶನ್ ನ ಮಾಡಿಸ್ತೀವಿ ಅಂತ ಹೇಳಿದ್ರು, ಯಾವ್ದಂದ್ರೆ PC. ಬಟ್ ಮಿಡಲ್ ಅಲ್ಲಿ ಏನ್ ಹೇಳಿದಾರೆ ಅಂದ್ರೆ ಪೊಲೀಸ್ ನೇಮಕಾತಿಗೆ ಒಂದು ಸಪರೇಟ್ ಬೋರ್ಡ್ ನ ಮಾಡ್ತೀವಿ, ಅದರಿಂದ ಎಕ್ಸಾಮ್ಸ್ ನ ಕಂಡಕ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಇಲ್ಲಿವರೆಗೂ ಮಾಡಿಲ್ಲ. ಸೊ ನೋಡ್ಬೇಕು KE ಕಡೆಯಿಂದ ಮಾಡ್ತಾರ ಅಥವಾ ಹೊಸ ಬೋರ್ಡ್ ನ ರೆಡಿ ಮಾಡ್ತಾರ ಅಂತೇಳಿ. ನೋಡಿ, ಯಾರು VAO ಮತ್ತೆ PCಗೆಲ್ಲ ಪ್ರಿಪೇರ್ ಆಗ್ತಿದ್ರಲ್ಲ KE ಕಡೆಯಿಂದ ಆಗಂತ ನೋಟಿಫಿಕೇಶನ್ಗಳಿಗೆ, ನೀವು ಇವಾಗಿನಿಂದ ಕಂಟಿನ್ಯೂ ಸ್ಟಡಿನ ಮಾಡಲೇಬೇಕಾಗುತ್ತೆ. ನಾನು ಮುಂಚೆಯಿಂದನೂ ಹೇಳಿದ್ದೀನಿ. ಸೊ ನಿಮ್ಗೆಲ್ಲ ಟೈಮ್ ಸಿಗಲ್ಲ, 1 ತಿಂಗಳು 2 ತಿಂಗಳು ಮ್ಯಾಕ್ಸಿಮಮ್ ಟೈಮ್ ಸಿಗೋದು. ಇನ್ನು VAO ಆದ್ರೆ ಒಂದು 3-4 ತಿಂಗಳು ಟೈಮ್ ಸಿಗ್ಬೋದು ನೋಡಿ.
ನೋಟಿಫಿಕೇಶನ್ ಆಗಿ ಎಕ್ಸಾಮ್ ಬರೆಯೋಕೆ. ನೋಡಿ ತುಂಬ ಜನ ವಿ ಎ ಒ ಮತ್ತು ಪಿ ಸಿಗೆ ಜಾಸ್ತಿ ಜನ ಇವಾಗ ಪ್ರಿಪ್ರೇಷನ್ ಮಾಡ್ತಿರೋದು. ವಿ ಎ ಒಗೆ ನೋಡಿ ಟೈಮ್ ಸಿಗಲ್ಲ, ಎಷ್ಟು ಟೈಮ್ ಸಿಗ್ಬೋದು ಅಂತೇಳಿ ಸ್ವಲ್ಪ ಜನ ಕಮೆಂಟ್ ಮಾಡಿ ಕೇಳ್ತಿದ್ರು. 1-2 ತಿಂಗಳು ಟೈಮ್ ಸಿಗ್ಬೋದಾ ಅಂತೇಳಿ. ಸಿಗುತ್ತೆ, ಖಂಡಿತ 2 ತಿಂಗಳು ಹೆಚ್ಚಿಗೆ ಸಿಗುತ್ತೆ. 3ರಿಂದ 4 ತಿಂಗಳು ಅಂತ ಅನ್ಕೋಬಹುದು. ಮೇದಲ್ಲಿ ನೋಟಿಫಿಕೇಶನ್ ಆದ್ರೂ 3-4 ತಿಂಗಳು ಟೈಮ್ ಸಿಗುತ್ತೆ. ಯಾಕಂದ್ರೆ 1 ತಿಂಗಳು 1.5 ತಿಂಗಳು ಅಪ್ಲಿಕೇಶನ್ ಹಾಕಕ್ಕೆ ಟೈಮ್ ಕೊಟ್ಟಿರ್ತಾರೆ. ಸೊ ಅಲ್ಲೆಲ್ಲ ನೀವು ಪ್ರಿಪ್ರೇಷನ್ನ ಮಾಡ್ಬೋದು. ಮುಂಚೆಯಿಂದ ಯಾರು ಓದ್ತಿದಾರಲ್ಲ ಕಂಟಿನ್ಯೂ ಸ್ಟಡಿ ಮಾಡಿ. ಅದರ ಜೊತೆಗೆ ನೋಡಿ ಏನು ಕ್ಯಾನ್ಸಲ್ ಆಗಿರೋ ಎಕ್ಸಾಮ್ಸಲ್ಲಿ ಲ್ಯಾಂಡ್ ಸರ್ವೇರ್ ಇದೆಯಲ್ಲ, ಇದು ತುಂಬ ಪೋಸ್ಟ್ ಇರೋದ್ರಿಂದ ಅಡ್ವಾಂಟೇಜ್ ಇದೆ. ಕಂಟಿನ್ಯೂ ಸ್ಟಡಿ ಮಾಡಿದ್ರೆ ಈಸಿಯಾಗಿ ಕ್ಲಿಯರ್ ಮಾಡ್ಬೋದು ಲ್ಯಾಂಡ್ ಸರ್ವೇರು. ಈ ವಿ ಎ ಒ ಜೊತೆನೆ ಅಂತೇಳಿ ಲ್ಯಾಂಡ್ ಸರ್ವೇರ್ನು ಪ್ರಿಪ್ರೇಷನ್ ಮಾಡಿ. ಯಾರು ಅಪ್ಲೈ ಮಾಡಿದ್ದೀರಾ, ಇನ್ನೂ ಯಾರು ಅಪ್ಲೈ ಮಾಡಿಲ್ಲ ಅಂದ್ರೂ ಪ್ರಿಪ್ರೇಷನ್ ಮಾಡಿ. ಯಾಕಂದರೆ ಮತ್ತೆ ಅಪ್ಲಿಕೇಶನ್ ಹಾಕೋಕ್ಕೆ ಲ್ಯಾಂಡ್ ಸರ್ವೇರ್ಗೆ ಅವಕಾಶ ಕೊಡ್ತಾರೆ. ಸೊ ನೀವು ಆವಾಗ ಅಪ್ಲೈ ಮಾಡಿ ಮತ್ತೆ ಎಕ್ಸಾಮ್ಸ್ನ ಬರಿಬೋದು. ನೋಡಿ, ಇದು ಯಾರು ಎ ಒ ಮತ್ತು ಎ ಒಗೆ ಎಲಿಜಿಬಲ್ ಇದ್ದೀರಲ್ಲ ಅಪ್ಲೈ ಮಾಡ್ಬೋದು. ಲಾಸ್ಟ್ ಡೇಟು May 12ವರೆಗೂ ಇದೆ. ಓಕೆನಾ? ಆ ಲಾಸ್ಟ್ ಡೇಟ್ ಮುಗಿದ ಮೇಲೆ ಎಕ್ಸ್ಟೆಂಡ್ ಮಾಡೋ ಚಾನ್ಸಸ್ ಜಾಸ್ತಿ ಇಲ್ಲ. ಅದರೊಳಗೆ ಇನ್ನೂ ಟೈಮ್ ಇದೆ, ಅಪ್ಲೈ ಮಾಡ್ಕೋಬೋದು. ಸೊ ಎಕ್ಸಾಮ್ ಡೇಟ್ನು ಅನೌನ್ಸ್ ಮಾಡಿದ್ರಿಂದ ಸ್ಟಡಿನ ತುಂಬ ಎಫೆಕ್ಟಿವ್ ಆಗಿ ಮಾಡಿ. ಟೈಮ್ ಜಾಸ್ತಿ ಹೊತ್ತು ಟೈಮ್ನ ಸ್ಟಡಿಗೆ ಕೊಡಿ. ಓಕೆನಾ? ನೋಡಿ, ಹೊಸದಾಗಿ ಆಗಬೇಕಾಗಿರೋ ನೋಟಿಫಿಕೇಷನ್ಗಳು 24ಗೆ ಗೊತ್ತಾಗ್ಬೋದು ಅಂತ ಅನಿಸುತ್ತೆ. ಯಾಕಂದರೆ ಅಲ್ಲಿ ಎಕ್ಸ್ಪರ್ಟ್ ಕಮಿಟಿ ಮಾಡಿದ ಮೇಲೆ ಒಂದು ಏನಾದರೂ ರೆಕಮೆಂಡೇಷನ್ನು ಈಕ್ವಲ್ ಆಗಿ ಮಾಡಿರುತ್ತೆ. ಅದರ ರೆಕಮೆಂಡೇಷನ್ ಮೇಲೆ ಏನು ಡಿಸ್ಕಷನ್ ಮಾಡಿ ಡಿಸಿಷನ್ ತಗೋತಾರಂತ ನೋಡ್ಬೋದು. ನಾನು ಮುಂಚೆ ಹೇಳ್ದಂಗೆ ಅಲ್ಟರ್ನೇಟ್ ವೇದಲ್ಲಿ ನೋಟಿಫಿಕೇಷನ್ಗಳು ಮಾಡೋ ಚಾನ್ಸಸ್ ಇದೆ. ನೋಡಿ, ಅಲ್ಟರ್ನೇಟ್ ವೇದಲ್ಲಿ ಮಾಡೋ ಚಾನ್ಸಸ್ ಇದೆ. ನೋಡಿ, ಇದು ಕೃಷಿ ಅಧಿಕಾರಿ ಇದೆ. ಎ ಒ ಮತ್ತು ಎ ಒ ನೋಟಿಫಿಕೇಷನ್ ಆಗುತ್ತಂತ ಯಾರೂ ಅಂದ್ಕೊಂಡಿರಲಿಲ್ಲ. ಸಡನ್ನಾಗಿ ನೋಟಿಫಿಕೇಷನ್ ಮಾಡಿಬಿಟ್ರು. ಅದೇ ರೀತಿ ನೋಡಿ, ಬೇರೆದು ಏನು ತುರ್ತಾಗಿ ಮಾಡಬೇಕಂತ ಇದೆಯಲ್ಲ ಅವೆಲ್ಲ ಮಾಡ್ಬೋದು. ಸೊ ಪ್ರಿಪ್ರೇಷನ್ ನಿಮ್ಮದು ಕಂಟಿನ್ಯೂ ಆಗಿರಲಿ. 24ವರೆಗೂ ವೇಟ್ ಮಾಡೋಣ. ಸೊ ಅಲ್ಲಿ ಏನು ಡಿಸಿಷನ್ ಬರುತ್ತಂತ ನೋಡೋಣ. ಓಕೆನಾ? ಥ್ಯಾಂಕ್ ಯು ಫ್ರೆಂಡ್ಸ್.